शुभोदय बच्चों, आप सभी को हिंदी ऑनलाइन क्लास के लिए स्वागत। अच्छा छात्रों, हम सभी को पता है हमारा देश भारत। हमारा देश भारत के लिए स्वतंत्र देश समझाने के लिए, स्वतंत्र देश मानने के लिए हमारे देश का ही प्रत्येक एक राष्ट्रीय प्रतीक है, यानी राष्ट्रीय चिन्ह है। उन राष्ट्रीय चिन्हों द्वारा हम ये जानकारी कर सकते हैं कि हमारा देश का सम्मान कितना करना पड़ता है। हमारे इन राष्ट्रीय चिन्हों द्वारा हमारा देश के लिए कितने सम्मान प्राप्त किए हैं, इसी के बारे में आज हम जानकारी प्राप्त कर लेंगे। हमारे ರಾಷ್ಟ್ರೀಯ ಪ್ರತೀಕ್ ಅಂದರೆ ಮಕ್ಕಳೇ, ಇಲ್ಲಿ ಏನು ಹೇಳ್ತಾ ಇದ್ದೀವಪ್ಪ ಅಂತಂದರೆ, ನಮ್ಮ ಒಂದು ದೇಶಕ್ಕೆ ನಮ್ಮದೇ ಆದಂತಹ ಒಂದು ಕೆಲವು ಚಿಹ್ನೆಗಳಿದ್ದಾವೆ. ಇದು ನಮ್ಮ ಭಾರತ ದೇಶ ಅಂತ ಗುರುತಿಸಲು ತನ್ನದೇ ಆದಂತಹ ಒಂದು ಕೆಲವು ಚಿಹ್ನೆಗಳನ್ನು ಹೊಂದಿದೆ. ಆ ಒಂದು ರಾಷ್ಟ್ರೀಯ ಚಿಹ್ನೆಗಳಿಗೆ ಎಷ್ಟು ಗೌರವ ಇದೆ, ಎಷ್ಟು ಒಂದು ಆ ಚಿಹ್ನೆಗಳಿಗೆ ಮರ್ಯಾದೆ ಇದೆ, ಯಾವ ರೀತಿ ನಾವು ಅವುಗಳನ್ನು ಗೌರವಿಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಆ ಒಂದು ಚಿಹ್ನೆಗಳ ಮಹತ್ವದ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡೋಣ. हमारे राष्ट्रीय प्रतीक। स्वतंत्र देश की पहचान करने वाले चिन्ह राष्ट्रीय प्रतीक कहलाते हैं। भारत के राष्ट्रीय प्रतीक ये है। राष्ट्रीय ध्वज। भारतीय ध्वज में 3 रंग है। केसरिया रंग त्याग और वीरता का प्रतीक है। सफ़ेद रंग शांति और पवित्रता की निशानी है। हरा रंग समृद्धि और खुशहाली का प्रतीक है। बीच में नीले रंग का अशोक चक्र है। इसमें 24 तीलियां हैं। तिरंगा ध्वज देश की आन और शान का प्रतीक है। राष्ट्रीय चिन्ह। हमारा राष्ट्रीय चिन्ह अशोक स्तंभ से लिया गया है। यह 4 मुखों वाला चिन्ह है। बीच में धर्म चक्र है। चक्र की एक ओर सांड और दूसरी ओर घोड़े का चित्र है। नीचे हिंदी में सत्यमेव जयते लिखा हुआ है। हमारे राष्ट्रीय प्रतीक। स्वतंत्र देश की पहचान करने वाले चिन्ह राष्ट्रीय प्रतीक कहलाते हैं। यानी हमारा देश स्वतंत्र है। कोई भी देश हो, कोई भी राष्ट्र हो, स्वतंत्र राष्ट्र पहचानने के लिए अपना ही एक चिन्ह रहते हैं। इसीलिए हम ರಾಷ್ಟ್ರೀಯ ಪ್ರತೀಕ್ कहते हैं। ಯಾವುದೇ ಒಂದು ದೇಶ ಸ್ವತಂತ್ರಗೊಂಡಂತಹ ದೇಶ ಅಂತ ಒಂದು ದೇಶವನ್ನು ಗುರುತಿಡಿಸೋದಕ್ಕೋಸ್ಕರ ಕೆಲವು ತನ್ನದೇ ಆದಂಥ ಕೆಲವು ಚಿಹ್ನೆಗಳನ್ನು ಇಟ್ಕೊಂಡಿರುತ್ತೆ. ಅದನ್ನು ನಾವು ರಾಷ್ಟ್ರೀಯ ಚಿಹ್ನೆಗಳು ಅಂತ ಕರಿತೀವಿ. ನಮ್ಮ ಒಂದು ಭಾರತ ದೇಶಕ್ಕೂ ಕೂಡ ಅದೇ ರೀತಿಯಾದಂತಹ ರಾಷ್ಟ್ರೀಯ ಚಿಹ್ನೆಗಳು ಇದ್ದಾವೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ಲು, ಇವಾಗ ಒಂದು ಅಟ್ಲಾಸ್ ಬುಕ್ ಅಂತ ತೊಗೊತೀರಿ, ಅಟ್ಲಾಸ್ ಮ್ಯಾಪು. ಅದರಲ್ಲಿ ಏನಿರುತ್ತಪ್ಪ ಅಂತಂದರೆ, ಆ ಅಟ್ಲಾಸ್ ಮ್ಯಾಪಲ್ಲಿ ನಮ್ಮ ಒಂದು ಇಂಡಿಯಾ ಅಂತ ಗುರುತಿಡಿಯೋದಕ್ಕೆ ಏನಿರುತ್ತಪ್ಪ ಅಂತಂದರೆ, ಇಂಡಿಯಾ ಮ್ಯಾಪ್ ಕೊಟ್ಟಿರ್ತಾರಾ? ಇಲ್ಲ. ಎಲ್ಲ ಕಂಟ್ರಿಗಳದ್ದು ಇದು ಕೊಟ್ಬಿಟ್ಟಿರ್ತಾರಾ? ಇಲ್ಲ. ಆಯಾ ಕಂಟ್ರಿಗಳದ್ದು ಫ್ಲಾಗ್ಗಳು ಕೊಟ್ಟಿರ್ತಾರೆ, ಚಿತ್ರ. ಗುರುತು ಬಂತ? ಇವಾಗ ನಮ್ಮದು ಇದು ಇಂಡಿಯಾ ಅಂತ ಗುರುತು ಮಾಡಬೇಕು, ಇದು ಯಾವ ದೇಶದ ಫ್ಲಾಗು ಅಂತ ಗುರುತು ಮಾಡಬೇಕು ಅಂತಂದರೆ, ಇಂಡಿಯಾದು ಅಂತ ಗುರುತಿಸೋದಕ್ಕೆ ಏನು ಮಾಡಿರ್ತಾರೆ, ನಮ್ಮ ಒಂದು ಫ್ಲಾಗನ್ನು ಇಟ್ಟಿರ್ತಾರೆ. ಮತ್ತು ಪಾಕಿಸ್ತಾನದ್ದು, ಇಂಗ್ಲೆಂಡ್ದು, ಅಮೇರಿಕಾದು, ಸ್ವಿಟ್ಜರ್ಲ್ಯಾಂಡ್ದು, ಬ್ರಿಟನ್ದು, ಈ ರೀತಿ ದಕ್ಷಿಣ ಆಫ್ರಿಕಾದು, ಈ ಥರ 6 ದೇಶಗಳದ್ದೇ ಆದಂಥ ಒಂದು ಚಿಹ್ನೆಗಳಿರ್ತವೆ ಫ್ಲಾಗ್ಗೆ. ಇವಾಗ ನೋಡಿ, ಪಾಕಿಸ್ತಾನ ಅವ್ರದ್ದು ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಹಾಫ್ ಮೂನ್ ಇದು ಸ್ಟಾರ್ ಇರುತ್ತಲ್ಲ, ಒಂದು ಬ್ಲಾಕ್ ಇದ್ರ ಮೇಲೆ ಆ ಥರ ಇರುತ್ತೆ. ಮತ್ತು ಇವ್ರದ್ದು ಸ್ಕೈ ಇದು ಬ್ಲೂ ಕಲರ್ದು ಎಲ್ಲ ಸ್ಟಾರ್ಸ್ ಇರುತ್ತೆ ಇವ್ರದ್ದು, ಅಮೇರಿಕಾ ಅವ್ರದ್ದು. ಆ ರೀತಿ ಬೇರೆ ಬೇರೆ ಅವ್ರದ್ದು ತಮ್ಮ ದೇಶಗಳ ಒಂದು ಫ್ಲಾಗ್ಗಳನ್ನು ಗುರುತಿಸೋದಕ್ಕೆ ಒಂದು ಚಿಹ್ನೆಗಳು ಇರ್ತವೆ. ಅದೇ ರೀತಿ ಅವರವರ ದೇಶಗಳಿಗೆ ತಕ್ಕ ಹಾಗೆ ಏನೇನಿರುತ್ತಪ್ಪ ಅಂತಂದರೆ ಕೆಲವು ಚಿಹ್ನೆಗಳು. ಇವಾಗ ನಮ್ಮ ಒಂದು ರಾಷ್ಟ್ರ ಪ್ರಾಣಿ ಒಂದಾದರೆ ಅವರ ರಾಷ್ಟ್ರ ಪ್ರಾಣಿನೇ ಒಂದಿರುತ್ತೆ. ನಮ್ಮ ಒಂದು ರಾಷ್ಟ್ರ ಪಕ್ಷಿ ಬೇರೆ ಆದರೆ ಅವರ ರಾಷ್ಟ್ರ ಪಕ್ಷಿನೇ ಬೇರೆ ಇರುತ್ತೆ. ಆ ರೀತಿ
ನಮ್ಮ ದೇಶಕ್ಕಿರುವಂತಹ ರಾಷ್ಟ್ರೀಯ ಚಿಹ್ನೆಗಳು ಯಾವ್ಯಾವಪ್ಪ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವು ಯಾವ್ಯಾವ ಅಂದರೆ, ಮೊದಲನೆಯದಾಗಿ ರಾಷ್ಟ್ರಧ್ವಜ. भारतीय ध्वज में 3 रंग है. ಭಾರತೀಯ ಧ್ವಜ में कितने रंग है? 3 रंग है. ನಮ್ಮ ಒಂದು ಭಾರತೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿದಾವೆ? 3 ಬಣ್ಣಗಳಿದಾವೆ. वह कौन कौन से है? कितने रंग है? 3 रंग है. और 3 रंग कौन कौन से है? केसरिया रंग त्याग और वीरता का प्रतीक है. पहला कौन सा रंग है? केसरिया रंग. केसरिया रंग तो किसका प्रतीक है? ತ್ಯಾಗ और ವೀರತಾ ಕಾ ಪ್ರತೀಕ ಹೈ. ನಮ್ಮ ಒಂದು ಬಾವುಟದಲ್ಲಿ ಎಷ್ಟು ಬಣ್ಣಗಳಿದಾವೆ? 3 ಬಣ್ಣಗಳು. 3 ಬಣ್ಣಗಳಿಂದ ಕೂಡಿದ ನಮ್ಮ ಬಾವುಟ ತ್ರಿವರ್ಣ ಧ್ವಜ ಅಂತ. ತ್ರಿ ಅಂದರೆ 3, ವರ್ಣ ಅಂದರೆ ಏನು? ಬಣ್ಣ. ತ್ರಿವರ್ಣ ಧ್ವಜ ನಮ್ಮ ಒಂದು ಬಾವುಟ. ಅದರಲ್ಲಿ ಮೊದಲನೆಯ ಬಣ್ಣ ಯಾವುದು? ಕೇಸರಿಯ ಬಣ್ಣ. ಕೇಸರಿಯ ಬಣ್ಣ ಯಾವುದರ ಸಂಕೇತ ಅಂತ ಹೇಳ್ತಾ ಇದ್ದಾರೆ? ತ್ಯಾಗ और ವೀರತಾ ಕಾ ಪ್ರತೀಕ ಹೈ. ತ್ಯಾಗ ಮತ್ತೆ ವೀರತೆಯ ಒಂದು ಪ್ರತೀಕವಾಗಿದೆ ಕೇಸರಿಯ ಬಣ್ಣ. ಸಫೇದ್ ರಂಗ್ ಶಾಂತಿ और ಪವಿತ್ರತಾ ಕಿ ನಿಶಾನಿ ಹೈ. ಇನ್ನು ಸಫೇದ್ ಅಂದರೆ ಯಾವ ಬಣ್ಣ? ಬಿಳಿ ಬಣ್ಣ. ಬಿಳಿಯ ಬಣ್ಣ ಯಾವುದರ ಒಂದು ಸಂಕೇತವಾಗಿದೆ? ಶಾಂತಿ ಮತ್ತು ಪವಿತ್ರತೆಯ ಸಂಕೇತವಾಗಿದೆ. ನಿಶಾನಿ ಅಂದರೆ ಏನು? ಗುರುತು ಅರ್ಥ ಆಯ್ತಾ? ಪವಿತ್ರ ಮತ್ತೆ ಶಾಂತಿಯ ಸಂಕೇತವಾಗಿದೆ ಬಿಳಿಯ ಬಣ್ಣ. ಹರಾ ರಂಗ್ ಸಮೃದ್ಧಿ और खुशहाली का प्रतीक है. और ಹಾಗೆ ಆಯಿತು ಹರಾ ರಂಗ್. ಇನ್ನು ಮುಂದೆ ನೆಕ್ಸ್ಟ್ ಯಾವ ಬಣ್ಣ ಇದೆ? ಹರ. ಹರ ಅಂದರೆ ಯಾವ ಬಣ್ಣ? ಹಸಿರು ಬಣ್ಣ. ಅರ್ಥ ಆಯ್ತಾ? ಗ್ರೀನ್. ಹರಾ ರಂಗ್ ಸಮೃದ್ಧಿ और खुशहाली का प्रतीक है. ಸಮೃದ್ಧಿ ಮತ್ತು ಕುಶಲತೆಯ ಒಂದು ಪ್ರತೀಕವಾಗಿದೆ ಹಚ್ಚ ಹಸಿರಿನ ಬಣ್ಣ. ಅವ್ರಿಗೇನೋ ಬಿಡಪ್ಪ, ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಹಚ್ಚ ಹಸಿರಾಗಿದೆ ಅವ್ರ ಸಂಸಾರ, ಹಾಗೆ ಹೀಗೆ ಅಂತಾರಲ್ಲ, ಅಂದರೆ ಸಮೃದ್ಧಿ ಅಭಿವೃದ್ಧಿಯ ಸಂಕೇತ. ಬೀಚ್ ಮೇ ನೀಲೆ ರಂಗ ಕಾ ಅಶೋಕ ಚಕ್ರ ಹೈ. ಮಧ್ಯದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರ ಇದೆ. इसमें 24 तीलियां है. इस चक्र में कितने तीलियां है? 24 तीलियां है. ಈ ಒಂದು ಮಧ್ಯದಲ್ಲಿರುವಂತಹ ನೀಲಿ ಬಣ್ಣದಿಂದ ಕೂಡಿರುವಂತಹ ಅಶೋಕ ಚಕ್ರ 24 ಗೆರೆಗಳಿಂದ ಕೂಡಿದೆ. 24 ಗೆರೆಗಳಿಂದ ಕೂಡಿರುವಂತಹ ಅಶೋಕ ಚಕ್ರ ಇದೆ. ಅಶೋಕ ಯಾರು ಗೊತ್ತಲ್ವಾ ನಿಮಗೆ? ಅಶೋಕ ಒಬ್ಬ ಮಹಾ ರಾಜ, ಸಾಮ್ರಾಟ. ಅರ್ಥ ಆಯ್ತಾ? ಆತನು ಒಬ್ಬ ಮಹಾನ್ ವೀರ ಅಶೋಕ. ಅಶೋಕ ಒಂದು ದಿನ ಏನು ಮಾಡ್ತಾನೆ? ಒಂದು ಬಾರಿ ಕಳಿಂಗದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಕಳಿಂಗದ ಮೇಲೆ ಯುದ್ಧಕ್ಕೆ ಹೋದಾಗ ಏನಾಗುತ್ತಪ್ಪ ಅಂತಂತಂದರೆ, ವೀರಾವೇಶದಿಂದ ಹೋರಾಡ್ತಾನೆ, ಯುದ್ಧದಲ್ಲಿ ಜಯಗಳಿಸ್ತಾನೆ. ಕಳಿಂಗ ರಾಜ್ಯವನ್ನು ಕೂಡ ಅವನೇನು ಮಾಡ್ಕೊತಾನೆ? ತನ್ನ ವಶಕ್ಕೆ ಪಡ್ಕೊತಾನೆ. ಆದರೆ ಯುದ್ಧ ಎಲ್ಲ ಮುಗಿದ್ಮೇಲೆ ನೋಡ್ತಾನೆ, ಹೆಣಗಳ ರಾಶಿ ಬಿದ್ದಿರುತ್ತೆ. ರಾಶಿ ಬಿದ್ದು ರಕ್ತ ಕೋಡಿ ಹೋಗ್ತಾ ಇರುತ್ತೆ. ಕೋಡಿ ಅಂದರೆ ಕಾಲುವೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಆ ಹೆಣಗಳ ರಕ್ತ. ಆ ಹೆಣಗಳ ಹತ್ರ ಬಂದು ತಾಯಂದ್ರು, ವಯಸ್ಸಾಗಿರೋ ತಂದೆಯಂದ್ರು, ಮತ್ತು ಹೆಂಡತಿಯರು, ಪುಟ್ಟ ಪುಟ್ಟ ಮಕ್ಕಳು ಬಂದು ಹೆಣಗಳ ಹತ್ರ ಬಿದ್ದು ಗೋಳಾಡ್ತಾ ಇದ್ರೆ, ಅವನಿಗೆ ಆ ದೃಶ್ಯವನ್ನು ನೋಡಿ ತಾನು ಜಯಗಳಿಸಿರೋದನ್ನು ಕೂಡ ಮರೆತು, ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ನಾನು ಗೆದ್ದಿದ್ದೀನಿ ಅನ್ನೋದು ಒಂದೇ ಒಂದು ಖುಷಿ ಬಿಟ್ಟರೆ ನಾನು ಎಂತಹ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ, ಎಷ್ಟು ಜನ ನೊಂದುಕೊತಾ ಇದ್ದಾರೆ, ನನಗೆ ಈ ಜಯದಿಂದ ನನಗೆ ನಿಜವಾಗ್ಲೂ ತೃಪ್ತಿ ಸಿಗುತ್ತಾ ನನಗೆ ಅಂಥೇಳಿ ಏನು ಮಾಡ್ತಾನೆ ಅಶೋಕ? ಆವಾಗ ನಾನು ಇನ್ನು ಮೇಲೆ ಯಾವತ್ತೂ ಕತ್ತಿ ಹಿಡಿದು ಯುದ್ಧ ಮಾಡಲ್ಲ ಅಂಥೇಳಿ ಶಪಥ ಮಾಡಿಬಿಟ್ಟು ಆವತ್ತು ಬಿಟ್ಟುಬಿಡ್ತಾನೆ ಆ ಒಂದು ಅಶೋಕ. ಆತ ಮಹಾನ್ ವೀರ. ಅವನು ಧರ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ನಮ್ಮ ಒಂದು ಧರ್ಮದ ರೀತಿಯಲ್ಲಿ ನಡ್ಕೊತಾನೆ. ಅದಕ್ಕೇ ನಮ್ಮ ಒಂದು ತ್ರಿವರ್ಣ ಧ್ವಜದಲ್ಲಿ ಧರ್ಮದ ಸಂಕೇತವಾಗಿ ಆ ಅಶೋಕ ಚಕ್ರವನ್ನು, ವೀರತೆಯ ಸಂಕೇತವಾಗಿ ಅಶೋಕ ಚಕ್ರವನ್ನು ಇಟ್ಟಿದ್ದಾರೆ. ತಿರಂಗಾ ಧ್ವಜ್ ದೇಶ್ ಕಿ ಆನ್ ಔರ್ ಶಾನ್ ಕಾ ಪ್ರತೀಕ್ ಹೈ. ಈ 3 ಬಣ್ಣದ ಬಾವುಟ ದೇಶದ ವೈಭವ ಮತ್ತು ಗೌರವದ ಪ್ರತೀಕವಾಗಿದೆ. ಇದಿಷ್ಟು ರಾಷ್ಟ್ರೀಯ ಧ್ವಜ್. ನೆಕ್ಸ್ಟ್ ರಾಷ್ಟ್ರೀಯ ಚಿಹ್ನೆ. ಇನ್ನು ನಮ್ಮ ಒಂದು ರಾಷ್ಟ್ರೀಯ ಚಿಹ್ನೆ ಯಾವುದು ಅಂತ ನೋಡೋಣ. हमारा राष्ट्रीय चिन्ह अशोक स्तंभ से लिया गया है. यह 4 मुख वाला चिन्ह है. बीच में धर्म चक्र है. चक्र की एक ओर सांड और दूसरी ओर घोड़े का चित्र है. नीचे हिंदी में सत्यमेव जयते लिखा हुआ है.
ರಾಷ್ಟ್ರೀಯ ಚಿಹ್ನೆ ಅಶೋಕ ಸ್ತಂಭ ಸೆ ಲಿಯಾ ಗಯಾ ಹೈ. ಈ ಒಂದು ರಾಷ್ಟ್ರೀಯ ಚಿಹ್ನೆಯನ್ನ ಯಾವುದರಿಂದ ತಗೊಳ್ಳಲಾಗಿದೆಯಪ್ಪ ಅಂತಂದ್ರೆ ಅಶೋಕ ಚಕ್ರದಿಂದ ತಗೊಳ್ಳಲಾಗಿದೆ. ಯಾ ಚಾರ್ ಮುಖೋ ವಾಲಾ ಸಿಂಹ ಹೈ. 4 ಮುಖಗಳ ಸಿಂಹ. ಬೀಚ್ ಮೇ ಧರ್ಮಚಕ್ರ ಹೈ. ಮಧ್ಯದಲ್ಲಿ ಏನಿದೆ? ಕೆಳಗಡೆ ಧರ್ಮಚಕ್ರ. ನೋಡ್ರಿ, ಅಶೋಕ ಚಕ್ರ ಧರ್ಮಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಟ ಅಂತ ನಾನು ಹೇಳಿದ್ನಲ್ಲ, ಆ ಧರ್ಮಚಕ್ರ ಇದೆ. ಚಕ್ರಕ್ಕೆ ಏಕೋರ್ ಸಾಂಡ್. ಚಕ್ರದ ಕೆಳಗಡೆ ಚಕ್ರ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ ನಿಮಗೂ ಫೋಟೋಲಿ, ಆ ಚಕ್ರದ ಒಂದು ಕಡೆ ಸಾಂಡ್. ಸಾಂಡ್ ಅಂದ್ರೆ ಏನು? ಎತ್ತು. ಅವ್ರ ದೂಸರಿ ಓರ್ ಗೋಡೆ ಕಾ ಚಿತ್ರ ಹೈ. ಇನ್ನೊಂದು ಕಡೆ ಕುದುರೆಯ ಚಿತ್ರ ಇದೆ. ನೀಚೆ ಹಿಂದಿ ಮೇ ಸತ್ಯಮೇವ ಜಯತೆ ಲಿಖಾ ಹುವಾ ಹೈ. ನೀಚೆ ಕ್ಯಾ ಲಿಖಾ ಹುವಾ ಹೈ? ಚಿಹ್ನೆ ಕೆ ನೀಚೆ ಸತ್ಯಮೇವ ಜಯತೆ ಲಿಖಾ ಹುವಾ ಹೈ. ಆ ಒಂದು ಧರ್ಮಚಕ್ರದ ಕೆಳಗಡೆ ಒಂದು ಕಡೆ ಏನಿದೆ? ಎತ್ತು. ಇನ್ನೊಂದು ಕಡೆ ಕುದುರೆಯ ಒಂದು ಚಿತ್ರವನ್ನ ಹಾಕಿದ್ದಾರೆ ಮತ್ತು ಕೆಳಗಡೆ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ. ಸಾಮಾನ್ಯವಾಗಿ ಈ ಒಂದು ಚಿತ್ರವನ್ನು ನಾವು ಯಾವಾಗಲೂ ದಿನಾ ನೋಡ್ತೀವಿ. ಎಲ್ಲಿ ನೋಡ್ತೀವಿ? ಎಲ್ಲಿ ನೋಡ್ತೀವಿ ಅಂತಂದರೆ ನಮ್ಮ ಹತ್ರ ಇರುತ್ತಲ್ಲ ದುಡ್ಡು, ಕಾಯಿನ್ಸ್ ಮೇಲೆ ನಾವು ಇದನ್ನು ನೋಡ್ತೀವಿ. ಬೇಕಾದ್ರೆ ನಿಮ್ಮ ಹತ್ರ ಕಾಯಿನ್ಸ್ ಇರುತ್ತಲ್ಲ, ಕಾಯಿನ್ಸ್ ತೆಗೆದು ನೋಡ್ರಿ, ನೀಟಾಗಿ ಗಮನಿಸ್ರಿ. ಆ ಒಂದು 4 ತಲೆಯ ಸಿಂಹ ಅದು ಬೇಗ ಕಾಣುತ್ತೆ ನಿಮಗೆ. ಆದರೆ ಕೆಳಗಡೆ ಚಕ್ರ ಸ್ವಲ್ಪ ಸಣ್ಣಗೆ ಕಾಣುತ್ತೆ. ಅದ್ರ ಪಕ್ಕದಲ್ಲಿರುವಂತಹ ಕುದುರೆ ಮತ್ತು ಎತ್ತಿನ ಚಿತ್ರಗಳು ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿರಿ, ಕಾಣುತ್ತೆ. ಮತ್ತು ಅದ್ರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಬರೆದಿರುತ್ತೆ. ಇದಿಷ್ಟು ರಾಷ್ಟ್ರೀಯ ಧ್ವಜ ಮತ್ತು ರಾಷ್ಟ್ರೀಯ ಚಿಹ್ನೆ ಬಗ್ಗೆ. ಮುಂದಿನ ಕ್ಲಾಸಲ್ಲಿ ನಾವು ರಾಷ್ಟ್ರೀಯ ಗಾನ ಅಂದರೆ ನಮ್ಮ ಜನಗಣಮನ ಮತ್ತು ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದ.